ಸರ್ ನೀವು ಮಾತಾಡಿ. ವಿಶ್ವಮಾನವ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 134ನೇ ಜನ್ಮದಿನದ ಅಂಗವಾಗಿ ಈ ದಿನ ನಮ್ಮ ಕೋಗಿಲು ಬಡಾವಣೆಯಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಕೋಗಿಲು ಬಡಾವಣೆಯ ಯುವಕರು. ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಗ್ಗೆ ಹೇಳಬೇಕಂದ್ರೆ, ಇಡೀ ವಿಶ್ವದಲ್ಲಿ ಪ್ರಶ್ನಾತೀತ ನಾಯಕ, ಜಾತ್ಯತೀತ ನಾಯಕ, ವಿಶ್ವಮಾನವ ಯಾರು ಒಬ್ಬರಿದ್ದರೆ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮಾತ್ರ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. 1935-36ರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ತಮ್ಮ ಆತ್ಮಚರಿತ್ರೆ ಒಂದು ಪುಸ್ತಕ ಬರೀತಾರೆ, ವೇಟಿಂಗ್ ಫಾರ್ ದಿ ವೀಸಾ ಅಂತ. ಸೊ ಅಮೇರಿಕಾದಲ್ಲಿ ಈಗ ಆ ಒಂದು ಗ್ರಂಥ ಪಠ್ಯಪುಸ್ತಕವಾಗಿ ಚಾಲನೆಯಲ್ಲಿದೆ. ಸೊ ಈ ಒಂದು ಅಮೇರಿಕಾದಲ್ಲಿ ಈ ಥರ ಒಂದು ಇವರ ಜೀವನ ಚರಿತ್ರೆನ ಪಠ್ಯಪುಸ್ತಕದಲ್ಲಿ ಇದೆ ಅಂದರೆ ಅವರ ಘನತೆ ಮತ್ತು ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಇಡೀ ಪ್ರಪಂಚಕ್ಕೆ ನಾವು ಹೇಳಬೇಕಾಗಿಲ್ಲ. ಅದು ಅವರ ಗ್ರಂಥಗಳ ಮುಖಾಂತರ ಸಾರಿ ಹೇಳ್ತಾ ಇದೆ. ಇಡೀ ವಿಶ್ವದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ 5800 ಪುಸ್ತಕಗಳನ್ನು ವಿದ್ಯಾಭ್ಯಾಸ ಅಂದರೆ ಸ್ಟಡಿ ಮಾಡಿ ಆ ಒಂದು ನಾಲೆಡ್ಜನ್ನು ತುಂಬಿಕೊಂಡಿರೋದಂದರೆ ಇಡೀ ಪ್ರಪಂಚದ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಅವರು ನಾವು ಎಷ್ಟೇ ಗುಣಗಾನ ಮಾಡೋದು ಸಾಲದು. ಇಡೀ ವಿಶ್ವದಲ್ಲಿ, ಭಾರತದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲಿ ಜಾತ್ಯತೀತ ನಾಯಕ, ಎಲ್ಲ ಜಾತಿಯ ಬಡವರಿಗೆ, ರೈತಾಪಿ ವರ್ಗದವರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ಎಲ್ಲರಿಗೂ ಸಹ ಉತ್ತಮ ಕೊಡುಗೆ ಕೊಟ್ಟಿರೋರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಸೊ ಅವರನ್ನು ನಾವು ಎಷ್ಟೇ ಗುಣಗಾನ ಮಾಡೋದು ಸಾಲದು. ಅವರ ಒಂದು ಆದರ್ಶನ ನಮ್ಮೆಲ್ಲ ಯುವಕರು ಮತ್ತು ಎಲ್ಲ ಬಡವರು ಎಲ್ಲರೂ ಸಹ ಪಾಲನೆ ಮಾಡಿಕೊಂಡು ಅವರ ಒಂದು ಘನತೆಯನ್ನು ನಾವು ಹೆಚ್ಚೆಚ್ಚಿಗೆ ನಾವು ಜ್ಞಾಪಿಸ್ಕೋಬೇಕು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.